ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಡಾಕ್ಟರ್ ಜುಗಲ್ಬಂದಿ ಸೀರೀಸ್ ಅಲೋಪತಿ ಮತ್ತು ಆಯುರ್ವೇದ ಪರ್ಸ್ಪೆಕ್ಟಿವಿಂದ ಪ್ರಿವೆನ್ಷನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ನಾವು ಇದನ್ನು ಮಾಡ್ತಾ ಇದ್ದೀವಿ. ಈ ಡಾಕ್ಟರ್ ಜುಗಲ್ಬಂದಿ ಸೀರೀಸ್ ಇದು 2ನೇ ಎಪಿಸೋಡು. ಇವತ್ತು ನಾವು ಸೈನಸ್ ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ. ನಮ್ಮಲ್ಲಿ ತುಂಬ ಜನ ನಮಗೆ ಸೈನಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇರ್ತಾರೆ. ಈಗ ಸೈನಸ್ ಪ್ರಾಬ್ಲಮ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಸೈನಸ್ ಅಂದರೆ ಏನು? ಇದು ಏರ್ ಫಿಲ್ಡ್ ಪಾಕೆಟ್ಸ್ ಅಂತ ಹೇಳ್ತೀವಿ. ನಮ್ಮ ಸ್ಕಲ್ಲಲ್ಲಿ ಇರುತ್ತೆ. ಇದು 2 ಹುಬ್ಬಿನ ಮಧ್ಯ ಮತ್ತು ಮೂಗಿನ ಹಿಂದುಗಡೆ 2 ಕಣ್ಣ ಮಧ್ಯ ಮತ್ತು ಆ ಕಡೆ ಈ ಕಡೆ ಮೂಗಿನ ಆ ಕಡೆ ಈ ಕಡೆ ಒಟ್ಟು 8 ಸೈನಸಸ್ ಇರುತ್ತೆ. ಇದರಿಂದ ನಮ್ಮ ಸ್ಕಲ್ ಲೈಟ್ ಆಗುತ್ತೆ ಸೈನಸ್ ಏರ್ ಫಿಲ್ಡ್ ಪಾಕೆಟ್ಸಿಂದ. ಮತ್ತು ಇದರಲ್ಲಿ ಒಂದು ಮ್ಯೂಕಸ್ ಲೈನಿಂಗ್ ಅಂತ ಹೇಳ್ತೀವಿ. ಅದಿರೋದ್ರಿಂದ ನಾವು ಉಸಿರಾಡೋ ಗಾಡಿಲಿರುವಂಥ ಪೊಲ್ಯೂಟೆಂಟ್ಸ್ ಅಥವಾ ಡಸ್ಟ್ ಇದನ್ನೆಲ್ಲ ಅದು ಫಿಲ್ಟರ್ ಮಾಡುತ್ತೆ ಮತ್ತು ಇನ್ಫೆಕ್ಷನ್ ಆಗ್ತಿದ್ದಂಗೆ ತಡೆಯುತ್ತೆ. ಈಗ ಈ ಮ್ಯೂಕಸ್ ಲೈನಿಂಗ್ ಇನ್ಫ್ಲಮೇಷನ್ ಆದಾಗ ಸೈನುಸೈಟಿಸ್ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ಸೈನುಸೈಟಿಸ್ ಆದಾಗ ನಮಗೆ ಈ ತಲೆನೋವು ಬರೋದು, ಇಲ್ಲಿ ನೋವು, ಕಣ್ಣು ಮಧ್ಯ ನೋವು, ತಲೆ ಭಾರ ಅನಿಸೋದು, ಮತ್ತು ಈ ಕೋಲ್ಡ್ ನೋಸು ಬ್ಲಾಕ್ ಆದಂಗೆ ಅನ್ನಿಸ್ತಾ ಇರೋವಂಥದ್ದು, ಕೆಲವೊಂದು ಸತಿ ಫೀವರ್ ಕೂಡ ಬರ್ಬೋದು. ಇದು 4 ವೀಕ್ಸ್ಗಿಂತ ಕಮ್ಮಿ ಒಳಗೆ ಹೊಟ್ಟೋದ್ರೆ ಅಕ್ಯೂಟ್ ಅಂತೀವಿ. 12 ವೀಕ್ಸಿಂತ ಜಾಸ್ತಿ ಇದ್ದರೆ ಕ್ರಾನಿಕ್ ಅಂತೀವಿ. ಮತ್ತು ಪದೇ ಪದೇ ಆಗ್ತಾ ಇದ್ದರೆ ರಿಕರೆಂಟ್ ಅಂತ ಹೇಳ್ತೀವಿ. ಇದರ ರೀಸನ್ಸ್ ಏನೇನು ಇರ್ಬೋದು ಅಂದರೆ, ಇದು ಅಲರ್ಜಿಕ್ ಆರಿಜಿನಿಂದ ಆಗ್ಬೋದು. ಕೆಲವರಿಗೆ ತುಂಬ ಅಲರ್ಜೀಸ್ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ತುಂಬ ಸೀನ್ ಬರುವಂಥದ್ದು, ಮೂಗಲ್ಲಿ ನೀರು ಇಳಿಯುವಂಥದ್ದು, ಇದರಿಂದ ಆಗ್ಬೋದು. ಅಥವಾ ಏನಾಗುತ್ತೆ, ಕೆಲವೊಂದು ಸತಿ ಕಾಮನ್ ಕೋಲ್ಡ್ ಅಂತ ವೈರಲ್ ಇನ್ಫೆಕ್ಷನಿಂದ ಆಗ್ಬೋದು. ಎನಿ ವೈರಲ್ ಇನ್ಫೆಕ್ಷನ್ ದಟ್ ಅಫೆಕ್ಟ್ಸ್ ಅವರ್ ರೆಸ್ಪಿರೇಟರಿ ಸಿಸ್ಟಮ್, ಅಪ್ಪರ್ ರೆಸ್ಪಿರೇಟರಿ ಇಂದ ಕೂಡ ಸೈನಸೈಟಿಸ್ ಆಗ್ಬೋದು. ಮತ್ತು ಇವಾಗ ಕೆಲವೊಂದು ಸತಿ ಏನಾಗುತ್ತೆ, ನಾವು ಇರೋವಂತಹ ವಾತಾವರಣದಲ್ಲಿ ತುಂಬ ಸ್ಮೋಕ್, ಆ ಥರ ಡಸ್ಟ್ ಎಕ್ಸ್ಪೋಜರಿಂದ ಕೂಡ ಈ ಥರ ಆಗ್ಬೋದು. ಅದು ಅಲ್ಲದೆ ಇವಾಗ ಕೆಲವೊಂದು ಸತಿ ನಮ್ಮದು ಇಮ್ಯುನಿಟಿ ಇಶ್ಯೂಸ್ ಇದ್ದಾಗ, ಈಗ ನಾರ್ಮಲಿ ನಮ್ಮದು ಎಲ್ಲರದು ಇಮ್ಯುನಿಟಿ ಚೆನ್ನಾಗಿರುತ್ತೆ, ಬಟ್ ಕೆಲವೊಂದು ಸತಿ ಇಮ್ಯುನಿಟಿ ಇಶ್ಯೂಸ್ ಆದಾಗ ಕೂಡ ಆಗತ್ತೆ. ಇದನ್ನು ನಾವು ಹೇಗೆ ತಡೆಗಟ್ಟಬಹುದು ಅಂತಂದರೆ, ಒಂದು ನಾವು ಇಮ್ಯುನಿಟಿ ಸ್ಟ್ರೆಂಥನ್ ಮಾಡ್ಕೊಳ್ಳೋ ಕಡೆ ಚೆನ್ನಾಗಿ ನೋಡ್ಕೋಬೇಕು. ಮತ್ತು ನಾವು ಇಮ್ಯುನಿಟಿ ಸ್ಟ್ರೆಂಥನ್ ಮಾಡ್ಕೊಳ್ಳೋದು ಅಂದರೆ ಏನು? ಮೊದಲು ಚೆನ್ನಾಗಿ ನಿದ್ದೆ ಮಾಡಬೇಕು. ನಿದ್ದೆ ಕೆಲವರಿಗೆ ನಿದ್ದೆ ಸಿಂಪಲ್ ಅನಿಸಿದ್ರೂ ನಿದ್ದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅವರ್ ಇಮ್ಯುನಿಟಿ. ಇಟ್ಸ್ ಅ ಇಂಪಾರ್ಟೆಂಟ್ ಬಯೋ ಹ್ಯಾಕ್. 7 to 8 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಬೇಕು. ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸಿಂದ ನಮ್ಮದು ಇಮ್ಯುನಿಟಿ ತುಂಬ ಇಂಪ್ರೂವ್ ಆಗುತ್ತೆ. ಜನರಲ್ ಎಕ್ಸಸೈಸ್ ನಾನು ಹೇಳ್ತಾ ಇರೋದು. ಇದನ್ನು ಬಿಟ್ಬಿಟ್ಟು ಸ್ಪೆಸಿಫಿಕ್ ಎಕ್ಸಸೈಸ್ ಅಂದರೆ ನಮ್ಮ ರೆಸ್ಪಿರೇಟ್ರಿ ಎಕ್ಸಸೈಸಸ್ ಇರ್ಬೋದು, ಲೈಕ್ ಪ್ರಾಣಾಯಾಮ ಇರುತ್ತೆ, ಯೋಗ, ಈ ಥರದ್ರಿಂದ ಕೂಡ ನಮ್ಮದು ಮ್ಯೂಕಸ್ ಲೈನಿಂಗ್ದು ಅದರದ್ದು ಫಂಕ್ಷನಾಲಿಟಿ ಚೆನ್ನಾಗಾಗುತ್ತೆ, ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಇನ್ನು ಕೆಲವರಲ್ಲಿ ಏನಾಗುತ್ತೆ, ಈ ವಿಟಮಿನ್ ಡಿ ಕಮ್ಮಿ ಆಗಿರುತ್ತೆ. ಅವ್ರು ಸ್ವಲ್ಪ ನಿಮ್ಮ ವಿಟಮಿನ್ ಡಿ ಲೆವೆಲ್ಸ್ ಚೆಕ್ ಮಾಡಿ ಅದನ್ನು ತಗೊಳ್ಳೋದ್ರಿಂದ ಕೂಡ ನಿಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಸೊ ಈ ಥರ ನಾವು ಇಮ್ಯುನಿಟಿ ಇಂಪ್ರೂವ್ ಮಾಡೋ ಕಡೆ, ಮತ್ತು ಈಗ ನಾವು ಇರೋವಂಥ ರೂಮು ಡ್ರೈ ಆಗಿದ್ದರೆ, ವಾತಾವರಣ ಡ್ರೈ ಆಗಿದ್ದರೆ ಆವಾಗ ಬೇಗ ಸೈನಸ್ ಇನ್ಫೆಕ್ಷನ್ ಆಗುತ್ತೆ. ಆವಾಗ ರೂಮ್ ಹ್ಯೂಮಿಡಿಫೈಯರ್ ಅಂತ ನಾವು ಯೂಸ್ ಮಾಡ್ಬೋದು. ಅದನ್ನು ಬಿಟ್ಟು ಸ್ಟೀಮ್ ಇನ್ಹಲೇಷನ್ ಮಾಡ್ಬೋದು. ಸ್ಟೀಮಿಂದ ಕೂಡ ನಮಗೆ ಈ ಬ್ಲಾಕೇಜಸ್ ಎಲ್ಲ ಫ್ರೀ ಆದಂಗೆ ಅನಿಸೋದು, ಅದು ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಸಲೈನ್ ಅಂತೀವಿ. ಸಲೈನ್ ಅಂದರೆ ಈ ಉಪ್ಪು ಇರುವಂತಹ ನೇಸಲ್ ಡ್ರಾಪ್ಸ್ ಬರುತ್ತೆ, ಅದು ಯೂಸ್ ಮಾಡಿ ಕೂಡ ಸೈನಸೈಟಿಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಖಂಡಿತ ಪ್ರಾಣಾಯಾಮ ದಿನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಜನ ನಿಮಗೆ ರಿಲೀಫ್ ಸಿಕ್ಕತ್ತೆ. ಇದನ್ನು ಬಿಟ್ಬಿಟ್ಟು ಇವೆಲ್ಲ ಮಾಡಿದ್ರೂ ನನಗೆ ಕಮ್ಮಿ ಆಗ್ತಾ ಇಲ್ಲ, ಪದೇ ಪದೇ ಸೈನಸ್ ಇನ್ಫೆಕ್ಷನ್ಸ್ ಆಗ್ತಾ ಇದೆ ಅಂತಲೂ ಕೆಲವರು ಹೇಳ್ಬೋದು. ಆಯುರ್ವೇದದಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಡಾಕ್ಟರ್ ರಮ್ಯಾ ಅವರೇ, ಇದ್ರ ಮೇಲೆ ಸ್ವಲ್ಪ ನಮಗೆ ತಿಳಿಸ್ಕೊಡಿ. ಆಯುರ್ವೇದದಲ್ಲಿ ಸೈನಸೈಟಿಸ್ಗೆ ಏನೇನು ಮಾಡ್ಬೋದು? ಓಕೆ, ನಮಸ್ತೆ ಎಲ್ಲರಿಗೂ. ಸೊ ಸೈನಸೈಟಿಸನ್ನು ನಾವು ಮೇಜರ್ಲಿ ಆಯುರ್ವೇದದಲ್ಲಿ ಪೀನಸ ಅಂತ ಹೇಳ್ತೀವಿ. ಸೊ ಇಟ್ ಲೈಕ್ ಅದು ವಾತಪಿತ್ತ ಕಫ ಇಂಬ್ಯಾಲೆನ್ಸಿಂದನೂ ಆಗತ್ತೆ. ಇದು ಮೇಜರ್ಲಿ ಇನ್ಫ್ಲಮೇಷನ್ನಿಂದ ಲೈಕ್ ಸೈನಸ್ ರೀಜನಲ್ಲಿ ಆಗೋವಂಥ ಇದು ಅದು ಕಂಜೆಷನ್ ಆಗಿರ್ಬೋದು, ನಿಮಗೆ ಪೇನ್ ಆಗಿರ್ಬೋದು, ಡಿಸ್ಕಂಫರ್ಟು, ಇದೆಲ್ಲ ಲಕ್ಷಣಗಳು ಕಂಡುಬರುತ್ತೆ. ಸೊ ಆಯುರ್ವೇದದಲ್ಲಿ ಯಾವ ರೀತಿ ನಾವು ಹೋಲಿಸ್ಟಿಕ್ ಆಗಿ ಅಪ್ರೋಚ್ ಮಾಡ್ತೀವಿ, ಹೇಗೆ ನಾವು ರೂಟ್ ಕಾಸಿಂದ ಪ್ರಾಬ್ಲಮ್ನ ಕಮ್ಮಿ ಮಾಡಲಿಕ್ಕೆ ನೋಡ್ತೀವಿ ಅಂತಂದರೆ, ಫಸ್ಟು ಹೇಗೆ ನಾವು ಆಯುರ್ವೇದದಲ್ಲಿ ಹೇಳ್ತೀವಲ್ಲ, ಪೂರ್ ಡೈಜೆಷನ್, ಮಂದಾಗ್ನಿಯಿಂದ ಯೂಶಲಿ ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗಿ ಇದು ಸೈನಸೈಟಿಸ್ ಎಕ್ಸೆಸ್ ಕಫ ಅಕ್ಯುಮುಲೇಷನ್ ಆಗುತ್ತೆ. ಅದರಿಂದ ನಿಮಗೆ ಸೈನಸೈಟಿಸ್ನ ಕಂಡು ಬರ್ಬೋದು.
ಸೊ ಆಯುರ್ವೇದದಲ್ಲಿ ತುಂಬ ಮೆಡಿಸಿನ್ಸ್ ಇದೆ, ಲೈಕ್ ಸೆವರಲ್ ರೆಮಿಡೀಸ್, ಅದು ನ್ಯಾಚುರಲ್ ಆಗಿ ನಿಮಗೆ ಟ್ರೀಟ್ ಮಾಡೋದಕ್ಕೆ. ಬಟ್ ಅದರಲ್ಲಿ ಪಂಚಕರ್ಮದಲ್ಲಿ ನಿಮಗೆ ನಸ್ಯಕರ್ಮ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಸ್ಯದಲ್ಲಿ ಹೇಗೆ ಅಂದರೆ ನಾವು ಮೆಡಿಕೇಟೆಡ್ ಆಯಿಲ್ಸ್ ಲೈಕ್ ಅಣುತೈಲ ಆಗಿರ್ಬೋದು, CSM ಆಯಿಲ್ ಆಗಿರ್ಬೋದು, ನ್ಯಾಸಲ್ ಪ್ಯಾಸೇಜ್ ಮುಖಾಂತರ ಇದನ್ನು ನಾವು ಡ್ರಾಪ್ ಬೈ ಡ್ರಾಪ್ ನಾವು ಇನ್ಫ್ಯೂಸ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಸೈನುಸೈಟಿಸಿಂದ ಆಗಿರೋ ಕಂಜೆಷನ್ನ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಇನ್ಫ್ಲಮೇಷನ್ನ ಕಮ್ಮಿ ಮಾಡುತ್ತೆ, ಮತ್ತು ಇಟ್ ವಿಲ್ ಆಲ್ಸೋ ಹೆಲ್ಪ್ ಟು ಸೂತ್ ದ ಸೈನಸಸ್. ಸೊ ಯೂಶಲಿ ನಾವು ಸೈನಸೈಟಿಸನ್ನು ಅಗೇನ್ ವಾತಪಿತ್ತ ಕಫ ದೃಷ್ಟಿಯಿಂದ ಎಕ್ಸೆಸ್ ಕಫ ಅಕ್ಯುಮುಲೇಷನ್ ಆಗೋದ್ರಿಂದ ಆಗುವಂಥ ಇದು ಥಿಕ್ ಮ್ಯೂಕಸ್ ಕಂಜೆಷನ್ ಏನು ಹೇಳ್ತೀವಲ್ಲ, ಈ ನಸ್ಯ ಥೆರಪಿಯಿಂದ ಆ ಕಂಜೆಷನ್ನ ಲಿಕ್ವಿಫೈ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಲಿಕ್ವಿಫೈ ಮಾಡಿ ಆ ಮ್ಯೂಕಸ್ನ ಹೊರಗೆ ಎಕ್ಸ್ಪೆಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ನ್ಯಾಸಲ್ ಪ್ಯಾಸೇಜಸ್ಸು ಕ್ಲಿಯರ್ ಆಗುತ್ತೆ, ಸೈನಸ್ ಪ್ರಾಬ್ಲಮ್ ಕಮ್ಮಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರ ಜೊತೆ ಇನ್ನೊಂದು ಏನು ಬೆನಿಫಿಟ್ ನಸ್ಯ ಥೆರಪಿದು ಅಂತಂದರೆ ಟಾಕ್ಸಿನ್ಸ್ನೆಲ್ಲ ಹೊರಗೆ ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾವುದು ಶಿರೋಮಾರ್ಗದಿಂದ, ಸೊ ನಾಸಾಹಿ ಶಿರೋದ್ವಾರ ಅಂತ ನಾವು ಆಯುರ್ವೇದದಲ್ಲಿ ಹೇಗೆ ಹೇಳ್ತೀವಲ್ಲ, ಹೆಡ್ ಆ್ಯಂಡ್ ನೆಕ್ ರೀಜನ್ ಎಲ್ಲ ಇದು ಇಂಟರ್ ರಿಲೇಟೆಡ್ ಆಗಿರುತ್ತೆ. ಸೊ ನ್ಯಾಸಲ್ ಮುಖಾಂತರ ನಾವು ಈ ಟಾಕ್ಸಿನ್ಸ್ನೆಲ್ಲ ಹೊರಗೆ ಹಾಕಲಿಕ್ಕೆ ಈ ನಸ್ಯ ಥೆರಪಿನ ಹೆಲ್ಪ್ ಮಾಡುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ಲೈಕ್ ಇದು ಬ್ಲಡ್ ಸರ್ಕ್ಯುಲೇಷನ್ ಆಲ್ಸೋ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ನಸ್ಯ ಥೆರಪಿನ ನೀವು ಯೂಶಲಿ 7 to 8 ಸೆಷನ್ಸ್ ತೊಗೊಳ್ಬೇಕು, ಡಿಪೆಂಡಿಂಗ್ ಅಪಾನ್ ದ ಕ್ರಾನಿಸಿಟಿ. ಲೈಕ್ ನೀವು 7 to 8 ಸೆಷನ್ಸಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ 100%ಅಲ್ಲಿ ನಿಮಗೆ ಅಟ್ಲೀಸ್ಟ್ 60 to 70% ಕಮ್ಮಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನೀವು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಅಗೇನ್ ಒನ್ಸ್ ಇನ್ 3 months ಈ ಥೆರಪಿನ ತೊಗೊಳೋದ್ರಿಂದ ಹೇಗೆ ತುಂಬ ಕ್ರಾನಿಕ್ ಆಗಿದೆ ಕಂಡೀಷನ್ ಅಂತಂದರೆ ನೀವು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಈ ಥೆರಪಿ ಸಹ ತೊಗೋಬೋದು, ನಸ್ಯ ಥೆರಪಿ. ಅಪಾರ್ಟ್ ಫ್ರಮ್ ದಟ್ ನಮ್ಮ ಆಯುರ್ವೇದದಲ್ಲಿ ಆಲ್ಸೋ ಇದು ಹೇಗೆ ನಾವು ಸ್ಟೀಮ್ ಇನ್ಹಲೇಷನ್ ಹೇಗೆ ಮೇಡಮ್ ಹೇಳಿದ್ರಲ್ಲ, ವಿತ್ ಆಯುರ್ವೇದಿಕ್ ಹರ್ಬ್ಸಲ್ಲಿ ನಾವು ಸ್ಟೀಮ್ ಇನ್ಹಲೇಷನ್ ಮಾಡೋದ್ರಿಂದನೂ ಈ ಸೈನಸೈಟಿಸ್ ಕಮ್ಮಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಜ್ವೈನ್ ಆಗಿರ್ಬೋದು, ಯುಕಲಿಪ್ಟಸ್ ಆಗಿರ್ಬೋದು, ಪೆಪ್ಪರ್ಮೆಂಟ್ ಆಗಿರ್ಬೋದು, ಇದ್ರದ್ದೆಲ್ಲ ನೀವು ಸ್ಟೀಮ್ ತೊಗೊಂಡಾಗ ಅದು ಸೈನಸ್ ಓಪನ್ ಅಪ್, ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಗಲಿಕ್ಕೆ ಮತ್ತು ಮ್ಯೂಕಸ್ಸನ್ನೆಲ್ಲ ಕಮ್ಮಿ ಮಾಡಲಿಕ್ಕೆ, ಏರ್ ಫ್ಲೋ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ನಮ್ಮಲ್ಲಿ ಆಯುರ್ವೇದದಲ್ಲಿ ಹರ್ಬಲ್ ಫಾರ್ಮುಲೇಷನ್ಸು ಇದೆ. ಫಾರ್ ಎಕ್ಸಾಂಪಲ್ ತ್ರಿಕಟು, ಅದೇ ನಾವೇನು ಹೇಳ್ತೀವಿ ಕಾಂಬಿನೇಷನ್ ಲೈಕ್ ಬ್ಲ್ಯಾಕ್ ಪೆಪ್ಪರು ಜಿಂಜರ್ ಕಾಂಬಿನೇಷನ್ನಿಂದ ಇದನ್ನು ನಾವು ತೊಗೊಳೋದ್ರಿಂದ ನಮ್ಮ ಟಾಕ್ಸಿನ್ಸನ್ನ ಕಮ್ಮಿ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ, ಡೈಜೆಷನ್ನು ಇಂಪ್ರೂವ್ ಆಗುತ್ತೆ. ಇನ್ನೊಂದು ನಾವು ಹೋಮ್ ರೆಮಿಡಿ ನೀವು ಮನೆಯಲ್ಲೇ ಸಿಗುವಂಥ ಅಂದರೆ ಟರ್ಮರಿಕ್ ಮತ್ತು ಹನಿ, ಇದು ಎರಡು ಆ್ಯಂಟಿ ಇನ್ಫ್ಲಮೇಟರಿ ಆಗಿರೋ ಕಾರಣ ನಿಮಗೆ ಇದನ್ನು ತೊಗೊಳೋದ್ರಿಂದ ನಿಮಗೆ ಸ್ವೆಲ್ಲಿಂಗನ್ನು ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಥ್ರೋಟನ್ನು ಸೂದ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಡೆಫಿನೆಟ್ಲಿ ಡಯಟ್ರಿ ಚೇಂಜಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೈನೋಸೈಟಿಸಲ್ಲಿ. ನೀವು ಆದಷ್ಟು ಕೋಲ್ಡ್, ಡ್ಯಾಂಪ್ ಮತ್ತು ಹೆವಿ ಫುಡ್ಸನ್ನು ಕನ್ಸ್ಯೂಮ್ ಮಾಡಬೇಡಿ. ವಾರ್ಮ್, ಲೈಟ್, ಈಸಿ ಡೈಜೆಸ್ಟಬಲ್ ಫುಡ್ಸನ್ನು ನೀವು ತೊಗೊಳೋದ್ರಿಂದ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗಲಿಕ್ಕೆ ಸಹ ಹೆಲ್ಪ್ ಆಗುತ್ತೆ. ಆ್ಯಂಡ್ ವಾರ್ಮ್ ಲಿಕ್ವಿಡ್ಸ್ ಲೈಕ್ ಜಿಂಜರ್ ಟೀ ಆಗಿರ್ಬೋದು, ಇದು ಡೈಜೆಷನ್ನ ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನೀವು ಈವನ್ ತುಳಸಿ ಲೀವ್ಸಿದ ಸ್ಟೀಮ್ ಸಹ ತೊಗೋಬೋದು. ಅಪಾರ್ಟ್ ಫ್ರಮ್ ದಟ್ ಡೆಫಿನೆಟ್ಲಿ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಲೈಕ್ ಯೋಗ ಆಗಿರ್ಬೋದು, ಬ್ರೀದಿಂಗ್ ಎಕ್ಸಸೈಸ್ ಆಗಿರ್ಬೋದು, ಪ್ರಾಣಾಯಾಮ, ಇದರಿಂದ ಎಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಡೈಲಿ ರೂಟೀನಲ್ಲಿ ನೀವು ಅಭ್ಯಂಗ ಮಾಡೋದ್ರಿಂದ, ನಿತ್ಯ ಅಭ್ಯಂಗ ಮಾಡೋದ್ರಿಂದ, ವಾರ್ಮ್ ಆಯಿಲ್ ಮಸಾಜ್ ಮಾಡೋದ್ರಿಂದನೂ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗಿ ಟಾಕ್ಸಿನ್ಸನ್ನ ಹೊರಗೆ ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆಯುರ್ವೇದದಲ್ಲಿ ಇನ್ನೂ ತುಂಬ ಮನೆಮದ್ದುಗಳು ಮತ್ತು ಹೋಮ್ ರೆಮಿಡೀಸ್ ಇದೆ. ಫಾರ್ ಎಕ್ಸಾಂಪಲ್ ನೀವು ಮಸ್ಟರ್ಡ್ ಡ್ರಾಪ್ಸ್ನ ಯೂಸ್ ಮಾಡಬಹುದು, ಅದರಿಂದನೂ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ದಿನನಿತ್ಯದಲ್ಲಿ ನೀವು ಡಾಕ್ಟರ್ ಸಜೆಷನಿಂದ ಷಡ್ಬಿಂದು ತೈಲದ್ದು ಪ್ರತಿಮರ್ಶ ನಸ್ಯ ಸಹ ಯೂಸ್ ಮಾಡ್ಬೋದು. ಪ್ರತಿಮರ್ಶ ನಸ್ಯ ಹೇಗೆ ಅಂದರೆ ನೀವು ದಿನನಿತ್ಯದಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳೋಂಥ ಥೆರಪಿಯಿಂದನೂ ನಿಮಗೆ ಹೆಲ್ಪ್ ಆಗುತ್ತೆ, ಬಟ್ ವಿತ್ ಡಾಕ್ಟರ್ ಗೈಡೆನ್ಸ್. ಥ್ಯಾಂಕ್ ಯು. ಈಗ ನಾವು ನಮ್ಮಲ್ಲಿ ಕೆಲವರಿಗೆ ಆಲ್ರೆಡಿ ಸೈನಸ್ ಪ್ರಾಬ್ಲಮ್ ಇರಬಹುದು. ನೀವು ಸೈನಸ್ ಪ್ರಾಬ್ಲಮ್ ಬಂದಾಗ ಅದನ್ನು ಹೇಗೆ ಅದಕ್ಕೆ ಏನು ಮಾಡ್ತೀರಾ ಮತ್ತು ಪ್ರಿವೆಂಟ್ ಮಾಡೋಕ್ಕೆ ಏನು ಮಾಡ್ತೀರಾ ಅನ್ನೋದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು.